Hi guys, today we will discuss a new chapter, that is what moving charges and magnetism, an important chapter for board examination as well as for the competitive examinations like CET, Karnataka CET, NEET as well as JEE. Okay, discuss ಮಾಡೋಣ ಹೇಗೆ ಅಂತ ಹೇಳ್ಬಿಟ್ಟು. So let me try to introduce the chapter now. Okay, introduction okay, introduction to the chapter now. So ಇವಾಗ ನೋಡಿ ಇಲ್ಲಿ ಇವಾಗ ಏನು ಅಂತ ಹೇಳಿದರೆ ಆ ಫಿಸಿಸಿಸ್ಟ್ ಓರ್ಸ್ಟೆಡ್ ಅಂತ ಅವರ ಹೆಸರು, ಆ್ಯಕ್ಚುಲಿ ಓರ್ಸ್ಟೆಡ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆ್ಯಕ್ಚುಲಿ ಹಿ ಡೆಮಾನ್ಸ್ಟ್ರೇಟೆಡ್ ದ್ಯಾಟ್ ದ ಎಲೆಕ್ಟ್ರಿಸಿಟಿ, ನಾವೀಗ ಆಲ್ರೆಡಿ ಎಲೆಕ್ಟ್ರಿಸಿಟಿ ಬಗ್ಗೆ ಕಲ್ತಾಗಿದೆ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಕಲ್ತಾಗಿದೆಯಲ್ಲ, ಎಲೆಕ್ಟ್ರಿಸಿಟಿ ಆ್ಯಸ್ ವೆಲ್ ಆ್ಯಸ್ ಮ್ಯಾಗ್ನೆಟಿಸಮ್. ಆಯಿತಾ, ಈಗ ನಿಮಗೆ ಗೊತ್ತಿರ್ಬೋದು, 10th ನೀವು ಸ್ಟಡಿ ಮಾಡಿದಿರಿ. ಮ್ಯಾಗ್ನೆಟಿಸಮ್ ಅಂತಂದರೆ ಈಗ ಒಂದು ಬಾರ್ ಮ್ಯಾಗ್ನೆಟ್ ನೀವು ಆಲ್ರೆಡಿ ಕಲ್ತಿದ್ದೀರಿ. ಹೆಂಗಂದ್ರೆ ದ ಬಾರ್ ಮ್ಯಾಗ್ನೆಟ್ ವಿಚ್ ಕನ್ಸಿಸ್ಟ್ ಆಫ್ ಸೌತ್ ಪೋಲ್ ಆ್ಯಸ್ ವೆಲ್ ಆಸ್ ನಾರ್ತ್ ಪೋಲ್ ಇದ್ದಾಗ ಅದರ ಸುತ್ತಮುತ್ತ ಏನು ಬರುತ್ತೆ, ಆ್ಯಕ್ಚುಲಿ ದಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತಲ್ಲ, ದಟ್ ಈಸ್ ದ ಇಫೆಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ವಾಟ್ ಮ್ಯಾಗ್ನೆಟಿಸಮ್ ಅಂತ ನಾವು ಹೇಳ್ತೀವಲ್ಲ. ಸೊ ಮ್ಯಾಗ್ನೆಟಿಸಮ್, ಸೊ ಬೋತ್ ಎಲೆಕ್ಟ್ರಿಸಿಟಿ ಆ್ಯಸ್ ವೆಲ್ ಆಸ್ ಮ್ಯಾಗ್ನೆಟಿಸಮ್. ಆಯಿತಾ, ಮ್ಯಾಗ್ನೆಟಿಸಮ್ ಇಂಟಿಮೇಟ್ಲಿ ರಿಲೇಟೆಡ್ ಟು ಅನದರ್, ಒಂದಕ್ಕೊಂದಕ್ಕೆ ಇಂಟಿಮೇಷನ್ ರಿಲೇಷನ್ ಇದೆ ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಯಾರು, ಓರ್ಸ್ಟೆಡ್ ಅಂತ ಹೇಳುವವರು. ಆಯಿತಾ, ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ನಾವೇನು ಹೇಳ್ತೇವೆ ಅಂತಂದರೆ, ಓಕೆ, ದ ಬ್ರಾಂಚ್ ಆಫ್ ದ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆರ್ ಮ್ಯಾಗ್ನೆಟಿಸಮ್ ಡ್ಯೂ ಟು ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್. ಆಯಿತಾ, ಸೊ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ, ವೆರಿ ಮಚ್ ಇಂಪಾರ್ಟೆಂಟ್ ಇದು. ಮ್ಯಾಗ್ನೆಟಿಸಮ್ ಇಂಜಿನಿಯರಿಂಗ್ ಕೂಡ ಬಂದೇ ಬರುತ್ತೆ ಆ್ಯಕ್ಚುಲಿ. ಸೊ ದ ಯುನಿಫಿಕೇಶನ್ ಆಫ್ ಎಲೆಕ್ಟ್ರಿಸಿಟಿ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಸಮ್ ಫಾರ್ಮ್ಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಎರಡನ್ನು ಸೇರಿಸ್ಬಿಟ್ಟು ನಾವೇನು ಹೇಳ್ತೇವೆ, ಆ್ಯಕ್ಚುಲಿ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ನ ಸೇರಿಸ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ದ ಯುನಿಫಿಕೇಶನ್ ಆಫ್ ಬೋತ್ ಎಲೆಕ್ಟ್ರಿಸಿಟಿ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಸಮ್ ರಿಸಲ್ಟ್ಸ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. ಆಯಿತಾ, ಸೊ ಇವಾಗ ಹೆಂಗೆ ಹೇಳ್ತೀವಿ, ದ ಬ್ರಾಂಚ್ ಆಫ್ ದ ಫಿಸಿಕ್ಸ್, ಓಕೆ, ಇನ್ ವಿಚ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಡ್ಯೂ ಟು ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್. ಆಯಿತಾ, ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಕಂಡಕ್ಟರ್, ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಇವಾಗ ಈ ಡೆಮಾನ್ಸ್ಟ್ರೇಷನ್ ಬರಬೇಕಾದ್ರೆ ವಾಟ್ ಆರ್ ಆಲ್ ದ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಬೈ ದ ಓರ್ಸ್ಟೆಡ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟಾಸ್ಕ್ ನಾವು. ಆಯಿತಾ, ಏನೇನು ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡ್ತಾರೆ ಹೇಳೋದನ್ನ ನಾವು ಈಗ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇವಾಗ ದ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಬೈ ದ ಓರ್ಸ್ಟೆಡ್ ಅಂತ ಬಿಟ್ಟು ನಾನು ಕನ್ಸಿಡರೇಷನ್ ಮಾಡ್ಬೋದು. ಓಕೆ, ಫಸ್ಟಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಹಿಯರ್ ವಿಲ್ ಬಿ ದ ರಿಯೋಸ್ಟ್ಯಾಟ್. ಆಯಿತಾ, ಒಂದು ರಿಯೋಸ್ಟ್ಯಾಟ್ ಅಂತಂದರೆ ವೇರಿಯೇಬಲ್ ರೆಸಿಸ್ಟರ್ ಅಂತ ಹೇಳಿ ನಾವು ಅಲ್ಲಿ ಡಿಸ್ಕಸ್ ಮಾಡಾಗಿದೆ, ನೀವು ಲ್ಯಾಬೊರೇಟರಿ ಕೂಡ ನೋಡ್ತಿರೋದನ್ನು. ಸೊ ಈ ಥರ ಒಂದು ಆ್ಯರೋ ಮಾರ್ಕನ್ನು ಹಾಕಿದ ರೆಸಿಸ್ಟರ್ಗೆ ದಟ್ ವಿಲ್ ಬಿಕಮ್ ರಿಯೋಸ್ಟ್ಯಾಟ್ ಅಥವಾ ವೇರಿಯೇಬಲ್ ರೆಸಿಸ್ಟರ್ ಅಂತ ನಾವು ಅದಕ್ಕೆ ಹೇಳ್ಬೋದು. ಆಯಿತಾ, ಸೊ ಹಿಯರ್ ವಿಲ್ ಬಿ ದ ಬ್ಯಾಟ್ರಿ. ಆಯಿತಾ, ಈಗ ಬ್ಯಾಟ್ರಿ ಅಂತ ನಾನು ಕನ್ಸಿಡರೇಷನ್ ಮಾಡಿದ್ರೆ ಇವಾಗ, ಓಕೆ, ಸೊ ಹಿಯರ್ ವಿಲ್ ಬಿ ದ ಬ್ಯಾಟ್ರಿ ಲೈಕ್ ದಿಸ್. ಓಕೆ, ಬ್ಯಾಟ್ರಿ ಆ್ಯಂಡ್ ಹಿಯರ್ ಇಸ್ ಅ ಸ್ವಿಚ್ ಅಥವಾ ಕೀ ಅಂತ ಹೇಳೋಣ ಇದಕ್ಕೆ. ಆಯಿತಾ, ಕೀ ಇದು ಹಿಯರ್ಸು EMF E ಅಂತ ಇಟ್ಕೊಂಡ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದರೆ, ಸೊ ಹಿಯರ್ ವಿಲ್ ಇಟ್ಸ್ ಅ ಸ್ಟ್ರೈಟ್ ವಯರ್. ಆಯಿತಾ, ದಿಸ್ ಇಸ್ ದ ವಯರ್. ಇವಾಗ ಏನಾಗುತ್ತೆ ಆ್ಯಕ್ಚುಲಿ, ಒನ್ಸ್ ಯು ಕ್ಲೋಸ್ ದಿಸ್ ಕೀಯನ್ನು ಕ್ಲೋಸ್ ಮಾಡಿದ ತಕ್ಷಣ ದರ್ ಇಸ್ ಅ ಎಲೆಕ್ಟ್ರಿಕ್ ಫ್ಲೋ ಆಫ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತಲ್ಲ, ಇದರಲ್ಲಿ ಈ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತೆ. ಆವಾಗ ಏನು ಅಂತ ಹೇಳಿದರೆ, ಓಕೆ, ಇದು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಆಯಿತಾ, ಸಪೋಸ್ ಇಫ್ ಐ ಪ್ಲೇಸ್ ಅ ಮ್ಯಾಗ್ನೆಟಿಕ್ ನೀಡಲ್ ಹಿಯರ್, ಇದಕ್ಕೆ ಈಗ ಪ್ಯಾರಲ್ ಆಗಿ ಒಂದು ಮ್ಯಾಗ್ನೆಟಿಕ್ ನೀಡಲ್ನ ಹಿಂಗೆ ಇಟ್ಟರೆ, ಸೊ ದ್ಯಾಟ್ ಇಸ್ ದ ನಾರ್ತ್ ಪೋಲ್, ಇಟ್ಸ್ ದ ಸೌತ್ ಪೋಲ್ ಅಂತ ಕನ್ಸಿಡರೇಷನ್ ಮಾಡಿದರೆ, ಇಫ್ ಹಿಯರ್ ಇಸ್ ಅ ಮ್ಯಾಗ್ನೆಟಿಕ್ ನೀಡಲ್ ಈ ಥರ ಇಟ್ಟರೆ ಆ ಟೈಮಲ್ಲಿ ದಿಸ್ ಮ್ಯಾಗ್ನೆಟಿಕ್ ನೀಡಲ್ ವಾಸ್ ಶೋಯಿಂಗ್ ದ ಡಿಫ್ಲೆಕ್ಷನ್. ಈ ಥರ ಅಥವಾ ಈ ಥರ ಎರಡು ಡೈರೆಕ್ಷನ್, ಅದು ಡಿಪೆಂಡಿಂಗ್ ಆನ್ ದ ಕರೆಂಟ್, ಅದು ನಾನು ನೆಕ್ಸ್ಟ್ ಹೇಳ್ತೇನೆ ಹೇಗೆ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಶೋಯಿಂಗ್ ದ ಡಿಫ್ಲೆಕ್ಷನ್. ಆಯಿತು, ಅದರಲ್ಲಿ ಡಿಫ್ಲೆಕ್ಷನ್ ತೋರಿಸ್ತಾ ಇತ್ತು. ಅದು ಯಾವಾಗ, ಈಗ ಸಪೋಸ್ ಇಫ್ ಯು ಓಪನ್ ದಿಸ್ ಈ ಕೀಯನ್ನು ಓಪನ್ ಮಾಡಿದರೆ there was no deflection in this needle. ಮ್ಯಾಗ್ನೆಟಿಕ್ ನೀಡಲಲ್ಲಿ ಯಾವುದೇ ರೀತಿ ಡಿಫ್ಲೆಕ್ಷನ್ ತೋರಿಸ್ತಾ ಇರಲಿಲ್ಲ. ಸೊ ಹಂಗಾಗಿ ದೇ ಕನ್ಕ್ಲೂಡೆಡ್ ದ್ಯಾಟ್ ದರ್ ವಿಲ್ ಬಿ ಸಮ್ ಡಿಫರೆಂಟ್ ಪ್ರಾಪರ್ಟಿ ವಿಚ್ ಈಸ್ ಇನ್ಫ್ಲೂಯೆನ್ಸಿಂಗ್ ದಿಸ್ ಡಿಫ್ಲೆಕ್ಷನ್ ಆಫ್ ದ ನೀಡಲ್ ವೆನ್ ದಿರ್ ಇಸ್ ಅ ಫ್ಲೋ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದಿಸ್ ಕಂಡಕ್ಟರ್. ಈ ಕಂಡಕ್ಟರಲ್ಲಿ ಯಾವಾಗ ಎಲೆಕ್ಟ್ರಿಕ್ ಕರೆಂಟ್ ಹೋಗುತ್ತಲ್ವ, ಹೋದಾಗ ಆ್ಯಕ್ಚುಲಿ ಅದರ ಸರೌಂಡಿಂಗಲ್ಲಿ ಸಮ್ ಡಿಫ್ರೆಂಟ್ ಏನೋ ಪ್ರಾಪರ್ಟಿ ಇನ್ಫ್ಲೂಯೆನ್ಸ್ ಮಾಡ್ತದೆ ಈ ಮ್ಯಾಗ್ನೆಟಿಕ್ ನೀಡಲ್ ಮೇಲೆ. ಅದರಿಂದಾಗಿ ಈ ನೀಡಲು ಡಿಫ್ಲೆಕ್ಷನ್ನ ತೋರಿಸ್ತದೆ, ಅಥವಾ ಆ ಕಡೆ ಅಥವಾ ಈ ಕಡೆ. ಆಯಿತಾ, ಡಿಫ್ಲೆಕ್ಷನ್ ತೋರಿಸ್ತದೆ ಅಂತ ಹೇಳ್ಬಿಟ್ಟು ಓರ್ಸ್ಟೆಡ್ ಕನ್ಫರ್ಮ್ ಮಾಡ್ತಾರೆ, ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಯಾವ ಥರ ಅಂತ ಹೇಳ್ಬಿಟ್ಟು. ಆಯಿತಾ, ಸೊ ಈ ಥರ ಮಾಡಿದಾಗ ವೆನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ಅಪ್ವರ್ಡ್, ಈ ಥರ. ಆಯಿತಾ, ಸೊ ಸೇ ದ್ಯಾಟ್ ಇದನ್ನು ನಾನು ಡೈರೆಕ್ಷನ್ ಸೆನ್ಸ್ ಅಂತ ತೊಗೊಂಡ್ರೆ, ದಿಸ್ ಇಸ್ ದ ನಾರ್ತು, ಇದನ್ನು ಸೌತು, ಆ್ಯಂಡ್ ದಿಸ್ ಈಸ್ ಈಸ್ಟು, ಇದು ವೆಸ್ಟ್ ಅಂತ ನಾನು ಕನ್ಸಿಡರೇಷನ್ ಮಾಡಿದರೆ ಇವಾಗ. ಓಕೆ, ಸೌತಿಂದ ನಾರ್ತಿಗೆ ಹಿಂಗೆ ಹೋಗ್ತಾ ಇದೆ, ಈಗ ಸೌತಿಂದ ನಾರ್ತಿಗೆ ಹೋಗ್ತಿರ್ಬೇಕಾದ್ರೆ. ಆಯಿತಾ, ಸೊ ಆವಾಗ ಯಾವತ್ತೂ ಕೂಡ ಏನಾಗ್ತಿತ್ತು ಅಂದರೆ ಮ್ಯಾಗ್ನೆಟಿಕ್ ನೀಡಲ್ಲು ವಿಲ್ ಬಿ
deflected like this. ಈ ಡೈರೆಕ್ಷನಲ್ಲಿ ಆಗ್ತಿತ್ತು. ಸೊ ದಿಸ್ ಈಸ್ ವಾಟ್ ದ ನಾರ್ತ್ ಪೋಲು ಆ್ಯಂಡ್ ದಿಸ್ ಈಸ್ ವಾಟ್ ದ ಸೌತ್ ಪೋಲ್. ಸೊ ದರ್ ಇಸ್ ಅ ಡಿಫ್ಲೆಕ್ಷನ್ ಲೈಕ್ ದಿಸ್. ಈ ಡೈರೆಕ್ಷನಲ್ಲಿ ಡಿಫ್ಲೆಕ್ಷನ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅದೇ ಥರನೇ ಇನ್ನೊಂದು ಕೇಸನ್ನು ಡಿಸ್ಕಸ್ ಮಾಡುವ ನಾವು. ಅಗೇನ್ ಸೇಮ್ ಡೈಗ್ರಾಮ್ ಆಯಿತಾ. ಇಲ್ಲಿ ರಿಯೋಸ್ಟಾಟ್ ಇರುತ್ತೆ. ಸೊ ಹಿಯರ್ ವಿಲ್ ದ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿ ಹಿಂಗಿತ್ತಲ್ಲ ಅದನ್ನು ನಾನು ಉಲ್ಟಾ ಬರುತ್ತೆ ಈಗ. ಅಂದರೆ ದ ಪೊಲಾರಿಟಿ ಇಸ್ ರಿವರ್ಸ್ಡ್. ಪೊಲಾರಿಟಿ ನಾನು ಆಲ್ರೆಡಿ ಹೇಳ್ತೇನೆ. ಇಲ್ಲಿ ನೆಗೆಟಿವ್ ಇದನ್ನು ಪಾಸಿಟಿವ್ ಮಾಡಬೇಕು ನಾನು ಇವಾಗ. ಇದನ್ನು ಪಾಸಿಟಿವ್ ಮಾಡ್ತೇನೆ, ಇದನ್ನು ನೆಗೆಟಿವ್ ಮಾಡ್ತೇನೆ ಈ ಕಡೆ. ಸೊ ಹಿಯರ್ ವಿಲ್ ದ ಕೀ ಆ್ಯಸ್ ಯೂಶುವಲ್ ಕೀ ಇರುತ್ತೆ. ಇದು ಹಿಂಗಿರುತ್ತೆ, ಸ್ಟ್ರೇಟ್ ವಯರ್ ಈ ಥರ ಇರುತ್ತೆ ಆಯಿತಾ. ದಿಸ್ ಇಸ್ ದ ಕೀ ಆ್ಯಂಡ್ ಇಸ್ ಇ ಎಮ್ ಎಫ್ ಇ ಅಂತ ಇಟ್ಕೊಳ್ಳುವ. ಇವಾಗ ನೋಡಿ ಇಲ್ಲಿ ಪೊಲಾರಿಟಿ ಚೇಂಜ್ ಮಾಡಿದ ತಕ್ಷಣ ಡೈರೆಕ್ಷನ್ ಆಫ್ ದ ಕರೆಂಟ್ ಕೂಡ ಚೇಂಜ್ ಆಗಲೇಬೇಕು. ಆವಾಗ ಏನಾಗುತ್ತೆ ಆ್ಯಕ್ಚುಲಿ ಹಿಂಗೆ ಅಪ್ವರ್ಡ್ ಇರೋದು ಡೌನ್ವರ್ಡ್ ಆಗುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ನಾವು ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಇಟ್ಕೊಳ್ಳುವ. ಆವಾಗ ಏನಾಯ್ತು ಅಂದರೆ ಒನ್ಸ್ ಯು ಚೇಂಜ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಚೇಂಜ್ ಮಾಡಿದಾಗ ದ ಡಿಫ್ಲೆಕ್ಷನ್ ವಾಸ್ ದ ನೀಡಲ್ ವಾಸ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್. ಫಸ್ಟಿಗೆ ಈ ಥರ ಆಗಿತ್ತು ಡಿಫ್ಲೆಕ್ಷನು, ನೆಕ್ಸ್ಟಿಗೆ ಈ ಥರ ಆಯಿತು ಯಾವಾಗ ಕರೆಂಟ್ ಡೈರೆಕ್ಷನ್ನ ರಿವರ್ಸ್ ಮಾಡಿದಾಗ. ಸೊ ಹಾಗೆ ಆ ಟೈಮಲ್ಲಿ ದ ಡಿಫ್ಲೆಕ್ಷನ್ ವಾಸ್ ಇನ್ ದಿಸ್ ಡೈರೆಕ್ಷನ್. ಈ ಥರ ಡೈರೆಕ್ಷನಲ್ಲಿ ಡಿಫ್ಲೆಕ್ಷನ್ನು ತೋರಿಸ್ಕೊಳ್ತು. ಸೊ ದಿಸ್ ಈಸ್ ದ ನಾರ್ತ್ ಪೋಲ್. ನಾವು ದಿಸ್ ಈಸ್ ದ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಇಸ್ ದಿ ಸೌತ್ ಪೋಲ್. ಓಕೆ, ಸೊ ದಿಸ್ ವಾಸ್ ದ ಮ್ಯಾಗ್ನೆಟಿಕ್ ನೀಡಲು ಈ ಡೈರೆಕ್ಷನ್ ನಿಮಗೆ ತೋರಿಸ್ತು. ಆವಾಗ ದ ಡಿಫ್ಲೆಕ್ಷನ್ ವಾಸ್ ಇನ್ ದಿಸ್ ಡೈರೆಕ್ಷನ್. ನೋಡಿ ಮೊದಲಿಗೆ ಈ ಡೈರೆಕ್ಷನ್ ಆಗಿತ್ತು, ಇವಾಗ ಈ ಡೈರೆಕ್ಷನ್ ಆಗ್ತದೆ ಆಯಿತಾ. ಸೊ ಅದಕ್ಕೋಸ್ಕರ ದ ಓರಿಯೆಂಟೇಷನ್ ಆರ್ ದ ಡಿಫ್ಲೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್ ಡಿಪೆಂಡ್ಸ್ ಆನ್ ವಾಟ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಹೇಳೋದು ನಮಗೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಸಿಕ್ತು ಆಯಿತಾ. ಸೊ ಈಗ ಇದು ಡಿಫ್ಲೆಕ್ಷನ್ ಆಗ್ತಿರ್ಬೇಕಾದ್ರೆ ಅದನ್ನು ಯಾವ ರೀತಿ ಜಡ್ಜ್ ಮಾಡೋದು ನಾವು, ಅದಕ್ಕೊಂದು ರೂಲ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಸ್ವಿಮ್ಮಿಂಗ್ ರೂಲ್ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಸ್ವಿಮ್ಮಿಂಗ್ ರೂಲ್. ಓಕೆ, ಸ್ವಿಮ್ಮಿಂಗ್ ರೂಲ್ ಅಂತ ನಾನು ಇದನ್ನು ನೋಟ್ಸಲ್ಲಿ ಮೆನ್ಷನ್ ಮಾಡ್ತಾನೆ. ಸ್ವಿಮ್ಮಿಂಗ್ ರೂಲ್ ಅಂದರೆ ಏನಂತ ಎಕ್ಸಾಕ್ಟ್ ಡೆಫಿನಿಷನ್ನು ನಾನು ಇದನ್ನು ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಯಾವ ಥರ ಅಂತ ಹೇಳ್ಬಿಟ್ಟು. ಇವಾಗ ನೀವೇನು ಮಾಡಬೇಕು ಅಂತಂದರೆ ಅಸ್ಯೂಮ್ ದ್ಯಾಟ್ ಅ ಮ್ಯಾನ್ ಈಸ್ ಸ್ವಿಮ್ಮಿಂಗ್. ಈ ಥರ ಸ್ವಿಮ್ ಮಾಡ್ತಿರಲ್ಲ, ಹಿಂಗೆ ಸ್ವಿಮ್ ಮಾಡ್ತಿರಲ್ಲ. ಈ ಸ್ವಿಮ್ ಮಾಡಬೇಕಾದ್ರೆ ಯು ನೀಡ್ ಟು ಸ್ವಿಮ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್. ಈಗ ಎಲೆಕ್ಟ್ರಿಕ್ ಕರೆಂಟ್ ಈ ಡೈರೆಕ್ಷನ್ ಹಿಂಗೆ ಹೋಗ್ತಾ ಇದ್ದರೆ ನೀವು ಆ ಡೈರೆಕ್ಷನಲ್ಲಿ ಹಿಂಗೆ ಏನು ಮಾಡಬೇಕು ಆ್ಯಕ್ಚುಲಿ ಸ್ವಿಮ್ ಮಾಡಬೇಕು. ಸ್ವಿಮ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಲುಕ್ ಆನ್ ದಿ ನೀಡಲ್ ಆಯಿತಾ. ಈಗ ನೀಡಲ್ನ ಫೇಸ್ ಮಾಡ್ತಾರೆ, ಹಿಂಗೆ ಮೂವ್ ಮಾಡ್ತಾ ಇರಬೇಕಾದ್ರೆ ನೀವು ನೀಡಲ್ನ ಫೇಸ್ ಮಾಡ್ತಾರೆ. ಈಗ ಇದು ನೀಡಲ್ ಅಲ್ವಾ, ಇದು ನೀಡಲ್ ಆಗಿರಬೇಕು, ಹಿಂಗೆ ಇದು ನೀಡಲ್ ಆಗಿರುತ್ತೆ. ನಾನು ಹಿಂಗೆ ಫೇಸ್ ಮಾಡ್ತಿದ್ದೇನೆ. ಇವಾಗ ಹಿಂಗೆ ಫೇಸ್ ಮಾಡ್ಕೊಂಡು ಹಿಂಗೆ ಈಜ್ತಾ ಇದ್ದೇನೆ ಅಂದ್ಕೊಳ್ಳಿ. ಐ ಆಮ್ ಸ್ವಿಮ್ಮಿಂಗ್ ಲೈಕ್ ದಿಸ್. ಆವಾಗ ನಂದು ಇದೇನು ಲೆಫ್ಟ್ ಹ್ಯಾಂಡ್ ಇರುತ್ತಲ್ವ, ಲೆಫ್ಟ್ ಹ್ಯಾಂಡ್ ಈ ಕಡೆ ಇದೆಯಲ್ಲ, ಈಗ ಈ ಕಡೆ ಈ ನೀಡಲ್ ಹಿಂಗಿದೆ, ಲೆಫ್ಟ್ ಹ್ಯಾಂಡ್ ಈ ಕಡೆ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಕಡೆ ಈ ಕಡೆ ಇದು ಮೂವ್ ಆಗುತ್ತೆ. ಅಂದರೆ ದ ನಾರ್ತ್ ಪೋಲ್ ಆಫ್ ದ ಇದು ನಾರ್ತ್ ಪೋಲ್ ಆಯಿತಾ. ಇದು ನಾರ್ತ್ ಪೋಲ್ ಆಫ್ ದ ನೀಡಲ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ದ ಲೆಫ್ಟ್ ಹ್ಯಾಂಡ್. ಈ ಲೆಫ್ಟ್ ಹ್ಯಾಂಡ್ ಕಡೆಗೆ ಏನಾಗುತ್ತೆ ಚಲೋದು ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ರೂಲ್ ಹೇಳುತ್ತೆ. ಗೊತ್ತಾಗ್ತಾರೆ ಹೇಗೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನೀವು ಈಗ ಡನ್ ನೋಡಿದ್ದಾಗ ಯಾವತ್ತು ಏನಾಗಿರ್ಬೇಕು ಆ್ಯಕ್ಚುಲಿ ಇದು ಈ ಡೈರೆಕ್ಷನ್ ಬರಬೇಕು. ಸೊ ಹಂಗಾಗಿ ನಾನು ಈ ಡೈರೆಕ್ಷನ್ ಇಲ್ಲಿ ತೋರಿಸಿದೆ ನಿಮಗೆ. ಓಕೆ, ಸೊ ಏನು ಹೇಳುತ್ತೆ ಅಂತಂದರೆ ವೆನ್ ಯು ಆರ್ ಅಸ್ಯೂಮ್ ದ್ಯಾಟ್ ಯು ಆರ್ ಸ್ವಿಮ್ಮಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ದೀರಿ ಆಯಿತಾ. ಓಕೆ, ಬೈ ಲುಕಿಂಗ್ ದ ಅಂದರೆ ಯುವರ್ ಫೇಸ್ ಶುಡ್ ಬಿ ಏನಾಗಿರ್ಬೇಕು ಆ್ಯಕ್ಚುಲಿ ನೀಡಲನ್ನು ನೋಡ್ತಾ ಇರಬೇಕು. ಓಕೆ, ಇನ್ ಫ್ರಂಟ್ ಆಫ್ ದ ನೀಡಲ್. ಸೊ ದ್ಯಾಟ್ ದ ಲೆಫ್ಟ್ ಹ್ಯಾಂಡ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ದ ನಾರ್ತ್ ಪೋಲ್. ಓಕೆ, ದ್ಯಾಟ್ ವಿಲ್ ಬಿ ಇನ್ ದ ನಾರ್ತ್ ಪೋಲ್ ಹೇಳೋದು ಇಂಪಾರ್ಟೆಂಟ್. ದಟ್ ಈಸ್ ವಾಟ್ ಸ್ವಿಮ್ಮಿಂಗ್ ರೂಲ್ನ ಕೊಡ್ತಾರೆ. ಸೊ ಈಗ ನಮ್ಮ ಕನ್ಕ್ಲೂಷನ್ ಸಿಕ್ತು ಏನು ಅಂತಂದು ಬಿಟ್ರೆ, ಓಕೆ, ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಸಮ್ ಫೋರ್ಸ್. ಅದೇನೇ ಆಗಿರ್ಬೋದು, ಆರ್ ಇಟ್ ಎಕ್ಸ್ಪೀರಿಯನ್ಸಿಂಗ್ ಸಮ್ ಆರ್ ಇಟ್ ಈಸ್ ಅಫೆಕ್ಟಿಂಗ್ ದಿಸ್ ನೀಡಲ್ ಟು ಡಿಫ್ಲೆಕ್ಟ್ ಇನ್ ಬೋತ್ ದ ಡೈರೆಕ್ಷನ್. ದಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ಬಿಟ್ಟು ನಮಗೆ ಏನಾಗುತ್ತೆ ಆ್ಯಕ್ಚುಲಿ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಓಕೆ, ಸೊ ಇವಾಗ ಅದೇನು ಆ ಪ್ರಾಪರ್ಟಿ ಏನು ಅಂದರೆ ವಾಟ್ ಈಸ್ ದ್ಯಾಟ್ ಪ್ರಾಪರ್ಟಿ ವಿಚ್ ಇಸ್ ಇನ್ಫ್ಲೂಯೆನ್ಸಿಂಗ್ ದ ಡಿಫ್ಲೆಕ್ಷನ್ ಆಫ್ ದ ನೀಡಲ್ ಮ್ಯಾಗ್ನೆಟಿಕ್ ನೀಡಲ್ ಅಂತ ಹೇಳೋದಕ್ಕೆ ಕಾರಣ ಈಸ್ ದ ರೀಸನ್ ಈಸ್ electromagnetism. So in the sense a current carrying conductor. ಅದಕ್ಕೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾರೆ. ಯಾವ ಥರ ಅಂತ ಹೇಳಿದರೆ, ಸಪೋಸ್ ಇಫ್ ಹಿಯರ್ ಇಸ್ ಅ ಕಾರ್ಡ್ಬೋರ್ಡ್ ಆಯಿತಾ. ಈ ಥರ ಕಾರ್ಡ್ಬೋರ್ಡ್ ಅಂತ ಇಟ್ಕೊಳ್ಳಿ ಇವಾಗ. ಓಕೆ, ದಿಸ್ ಇಸ್ ಅ ಕಾರ್ಡ್ಬೋರ್ಡ್. ಅಂದರೆ ಕಾರ್ಡ್ಬೋರ್ಡ್ ಈಗ ಸ್ಕ್ವೇರ್ ರೆಕ್ಟ್ಯಾಂಗಲಲ್ಲಿ ಒಂದು ಕಾರ್ಡ್ಬೋರ್ಡ್ ಇಟ್ಕೊಳ್ಳೋದು. ಅದಕ್ಕೆ ಮಧ್ಯದಲ್ಲಿ ಒಂದು ಈ ಥರ ಹೋಲ್ ಮಾಡೋದು ಆಯಿತಾ. ಹೋಲ್ ಮಾಡೋದು ಇಲ್ಲಿ ಮಧ್ಯದಿಂದ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರನ್ನು ಈ ಥರ ಹಿಂಗೆ ಅದನ್ನು ಪಾಸ್ ಮಾಡಬೇಕು. ಓಕೆ, ಅಸ್ಯೂಮ್ ದ್ಯಾಟ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಹಿಂಗೆ ಸ್ಟ್ರೇಟಾಗಿ ಹೋಗ್ತಾ ಇದೆ. ಇಲ್ಲೆಲ್ಲ ಒಂದು ಹಿಂಗೆ ಕಾರ್ಡ್ಬೋರ್ಡ್ ಇಲ್ಲಿ ಸುತ್ತಮುತ್ತ ಆಯಿತಾ. ಮಧ್ಯದಲ್ಲಿ ಹೋಲ್ ಮಾಡಿದ್ದೀರಿ, ಅದ್ರ ಮಧ್ಯದಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಇಟ್ಟಿದ್ದೀರಿ ಆಯಿತಾ. ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಹಿಂಗೆ ಇಟ್ಟಾಗ ಅಸ್ಯೂಮ್ ದಟ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅದು ಇಟ್ಕೊಂಡ್ರೆ ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಕಾರ್ಡ್ಬೋರ್ಡ್ ಇದೆಯಲ್ಲ, ಈ ಕಾರ್ಡ್ಬೋರ್ಡ್ ಇದೆಯಲ್ಲ ಹಿಂಗೆ, ಈ ಕಾರ್ಡ್ಬೋರ್ಡ್ ಮೇಲೆ ಐರನ್ ಫಿಲ್ಲಿಂಗ್ಸನ್ನು ಹಾಕಬೇಕು ಹಿಂಗೆ. ಓಕೆ,
ಓಕೆ ಐರನ್ ಫಿಲ್ಲಿಂಗ್ಸ್, ದೇ ಆರ್ ಕಾಲ್ಡ್ ಆಸ್ ಐರನ್ ಫಿಲ್ಲಿಂಗ್ಸ್, ಅಂದರೆ ಐರನ್ ಪೀಸಸ್ಗಳೇ ಅಲ್ವ ಅದು ಐರನ್ ಫಿಲ್ಲಿಂಗ್ಸ್. ಓಕೆ ಐರನ್ ಫಿಲ್ಲಿಂಗ್ಸನ್ನು ನೀವು ಅದ್ಮೇಲೆ ಹಾಕಿದರೆ ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಓಕೆ ಅವಾಗ ಏನಾಗುತ್ತೆ ಅಂದರೆ ದಿಸ್ ಇಸ್ ಆಲ್ಸೋ ಎಕ್ಸ್ಪೆರಿಮೆಂಟ್. ನೀವು ಕೂಡ ಮನೇಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು, ಈ ಥರ ಟ್ರೈ ಮಾಡ್ಬೋದು. ಈ ಥರ ಆಗಿದ್ದಾಗ ಏನಾಗುತ್ತೆ ಅಂದರೆ ದರ್ ಇಸ್ ಅ ಫಾರ್ಮೇಷನ್ ಆಫ್ ದಿ ಸರ್ಕಲ್ಸ್, ಆಯಿತಾ. ಈ ಥರ ಹಿಂಗೆ ಸರ್ಕಲಲ್ಲಿ ಈ ಐರನ್ ಫಿಲ್ಲಿಂಗ್ಸ್ಗಳು, ಓಕೆ ಐರನ್ ಫಿಲ್ಲಿಂಗ್ಸ್ಗಳು ಈ ಥರ, ಓಕೆ ನನಗೆ ಇದನ್ನು ಡ್ರಾ ಮಾಡಲಿಕ್ಕೆ ಸರಿಯಾಗಿ ಅರ್ಥ ಆಗ್ತದೆ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಪ್ಲೀಸ್ ಟ್ರೈ ಟು ರಿಮೆಂಬರ್. ಇದು ಈ ಥರ ಹಿಂಗೆ ಹಿಂಗೆ ಸರ್ಕಲಲ್ಲಿ ಆ್ಯಕ್ಚುಲಿ ಏನಾಗ್ತಿತ್ತು ಅಂತಂದರೆ ಈ ಎಲ್ಲ ಐರನ್ ಪೀಸಸ್ಗಳು ಕೂಡ ಈ ಥರ ಹಿಂಗೆ ಸರ್ಕಲ್ ಆಗ್ತಿದ್ವು. ಆ್ಯಕ್ಚುಲಿ ಕಾರ್ಡ್ಬೋರ್ಡ್ ಮೇಲೆ ಹಿಂಗೆ ಸರ್ಕಲ್, ದೇವರ ಐಲೈನಿಂಗ್ ಇನ್ ದ ಡೈರೆಕ್ಷನ್ ಇನ್ ದ ಸರ್ಕ್ಯುಲರ್ ಫಾರ್ಮೇಷನ್, ಇದ್ರ ಸುತ್ತಮುತ್ತ ಬಂದುಬಿಟ್ಟು ಇರ್ಕೋತಿದ್ವಿ. ಸೊ ಫೈನಲಿ ಏನು ಕನ್ಕ್ಲೂಡ್ ಮಾಡುತ್ತೆ ಇದು ಅಂತ ಹೇಳಿದರೆ, ಓಕೆ ದ ಪ್ರಾಪರ್ಟಿ ಏನು ಹೇಳಿದ್ರು ನಾವು, ದಟ್ ಪ್ರಾಪರ್ಟಿ ವಿಲ್ ಬಿ ಇನ್ ದ ಸರ್ಕ್ಯುಲರ್ ಡೈರೆಕ್ಷನ್, ಅಂದರೆ ಸರ್ಕ್ಯುಲರ್ ಆಗಿತ್ತು. ಸೊ ಹಾಗಾಗಿ ಫೈನಲಿ ವಿ ಕನ್ಕ್ಲೂಡೆಡ್ ದ್ಯಾಟ್, ಓಕೆ in the surrounding of the current carrying conductor there will be the magnetic field in the circular formation. ಈ ಥರ ಸರ್ಕ್ಯುಲರ್ ಫಾರ್ಮೇಷನಲ್ಲಿ ಏನಾಗಿತ್ತು ಆ್ಯಕ್ಚುಲಿ ಅದರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಾನು ಅದನ್ನು ಡಿಸ್ಕಸ್ ಮಾಡ್ತೇನೆ ನೆಕ್ಸ್ಟ್ ಇದರಲ್ಲಿ ಕೂಡ ಆಯಿತಾ. ದೆರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ಟು ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಗಿದ್ದರೆ, ಇಫ್ ಇಟ್ ಇಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಗಿದ್ದರೆ ಇದ್ರ ಸುತ್ತಮುತ್ತ ಆ್ಯಕ್ಚುಲಿ ಸರ್ಕ್ಯುಲರ್ ಫಾರ್ಮೇಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಆ್ಯಕ್ಚುಲಿ ತೋರಿಸ್ಕೊಟ್ರು. ಓಕೆ ಒಂದು ವೇಳೆ ಡೈರೆಕ್ಷನ್ ಆಫ್ ದ ಕರೆಂಟ್ ಅಪೋಸಿಟ್ ಆಗಿತ್ತು ಅಂತ ಇಟ್ಕೊಂಡ್ರೆ, ಈಗ ಓಕೆ ಅಪೋಸಿಟ್ ಆಗಿತ್ತು ಅಂತ ಇಟ್ಕೊಂಡ್ರೆ, ಇದು ನಾರ್ತ್ ಪೋಲು ಇದು ಸೌತ್ ಪೋಲ್ ಆಗಿದ್ದು, ಇದು ಸೌತ್ ಪೋಲು ಇದು ನಾರ್ತ್ ಪೋಲ್ ಆಗೋದು, ಅಂದರೆ ಅಪೋಸಿಟ್ ಆಗಿ ಸರ್ಕ್ಯುಲರ್ ಫಾರ್ಮೇಷನ್ನೇ ಬಟ್ ಆಪೋಸಿಟ್ ಆಗಿ ಆಗ್ತಾ ಇತ್ತು ಅದು. ಓಕೆ ಸೊ ದಿಸ್ ಆರ್ ಆಲ್ ದ ಸಮ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಬೈ ದಿ Oersted which demonstrated that the current carrying conductor produces the magnetic field. ನಾವು ಲಾಸ್ಟ್ ವಿಡಿಯೋ ಲೆಕ್ಚರ್ ಹೊರಗಡೆ ನಾವು ಬರೀ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನೋಡಾಗಿತ್ತು. ನೌ ಹಿಯರ್ ಇಸ್ ಅ ನ್ಯೂ ಟರ್ಮಿನಾಲಜಿ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇನ್ ದ ಸೆನ್ಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, a current carrying conductor produces the magnetic field surrounding to it. ಅದ್ರ ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ವಿ ಆಯಿತಾ. ಇವಾಗ ನೋಡಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಹೇಳೋದು ನಮ್ಗೆ ಗೊತ್ತಾಯಿತು. ಸೊ ದೆರ್ ವಿಲ್ ಬಿ 2 different ಕೇಸಸ್ ಆಯಿತಾ. ದೆರ್ ವಿಲ್ ಬಿ 2 different ಕೇಸಸ್ ಆಯಿತಾ. ಒಂದು ಕಾರ್ಡ್ಬೋರ್ಡ್ಗೆ ಇನ್ಸೈಡ್, ಈಗ ಒಂದು ಕಾರ್ಡ್ಬೋರ್ಡ್ಗೆ ಇನ್ಸೈಡ್ ಅಂದರೆ ಈಗ ಕಾರ್ಡ್ಬೋರ್ಡ್ ಹಿಂಗಿತ್ತು ಆ್ಯಕ್ಚುಲಿ, ಕಾರ್ಡ್ಬೋರ್ಡ್ ಹಿಂಗಿತ್ತು ನಮ್ಮದು ಕಾರ್ಡ್ಬೋರ್ಡ್ ಈ ಥರ ಇದ್ದಾಗ ಇದು ಹೊರಗಡೆ ಹಿಂಗೆ ಪಾಸ್ ಮಾಡಿದ್ರೆ ಒಂದು ಡೈರೆಕ್ಷನ್ ಆಫ್ ದಿ ಕರೆಂಟು ಹಿಂಗೆ ಇನ್ಸೈಡ್ ಹೊರಗಡೆ ಹೋಗ್ತಿತ್ತು ಆ್ಯಕ್ಚುಲಿ. ಮತ್ತೊಂದು ಯಾವುದು, ಮತ್ತೊಂದು ಇದರಿಂದ ಕಾರ್ಡ್ಬೋರ್ಡಿಂದ ಆ್ಯಕ್ಚುಲಿ ಹಿಂಗೆ ಹೊರಗಡೆ ಬರ್ತಿತ್ತಲ್ವ ಮತ್ತೊಂದು. ಸೊ ಇಟ್ ವಿಲ್ ಬಿ ಔಟ್ಸೈಡ್, ಔಟ್ವರ್ಡ್. ಓಕೆ ದಿಸ್ ಇಸ್ ದ ಇನ್ವರ್ಡ್ ಆ್ಯಂಡ್ ದಿಸ್ ದ ಔಟ್ವರ್ಡ್ ಇತ್ತಲ್ವ. ಸೊ ಅದ್ರ ಮೇಲೆ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ರಿವರ್ಸಿಂಗ್. ಏನಾಗ್ತದೆ ಅಂದರೆ ನಾವು ಆಲ್ರೆಡಿ ನೋಡೇ ಆಯ್ತು, ಈಗ Oersted ಎಕ್ಸ್ಪೆರಿಮೆಂಟ್ ನೋಡೇ ಆಯಿತು. ಡೈರೆಕ್ಷನ್ ಆಫ್ ದ ಕರೆಂಟ್ ಚೇಂಜ್ ಆದ ಹೋದಾಗೆ ಏನಾಗುತ್ತೆ ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಚೇಂಜ್ ಆಗ್ತಾನೆ ಹೋಗುತ್ತೆ. ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಗೋಯಿಂಗ್ ಟು ರಿವರ್ಸ್ಡ್ ಅಲ್ವಾ. ಸೊ ಹಂಗಾಗಿ ದೆರ್ ವಿಲ್ ಬಿ 2 types ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. 2 ಟೈಪ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಒನ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್ ಆ್ಯಂಡ್ ಒನ್ ಈಸ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್ ಆಯಿತಾ. ಸೊ ಈ ಥರ ಥ್ರೂ ಔಟ್ ದ ಚಾಪ್ಟರ್ ಆಯಿತು, ಥ್ರೂ ಔಟ್ ದ ಮ್ಯಾಗ್ನೆಟಿಸಮ್ ಎಲ್ಲೇ ಬೇಕಾದ್ರೆ ನೀವು ಸ್ಟಡಿ ಮಾಡಿ. ಆ ಟೈಮಲ್ಲಿ ಈ ಮಾರ್ಕ್ ಕಂಡಾಯ್ತು ನಿಮಗೆ, ಈ ಥರ ಹಿಂಗೆ ಕ್ರಾಸ್ ಮಾರ್ಕ್ ಕಾಣಿಸಿದೆ ಒಂದು ಸರ್ಕಲಲ್ಲಿ ಅಂತಂದರೆ ದಿಸ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಪೇಪರ್. ಪ್ಲೇನ್ ಆಫ್ ದ ಪೇಪರ್ ಅಂತ ನೀವು ತಗೋಬೇಕು, ಪ್ಲೇನ್ ಆಫ್ ದ ಪೇಪರ್. ಈ ಥರ ಹಿಂಗೆ ಡಾಟೆಡ್ ಕಾಣಿಸ್ತು ಸರ್ಕಲ್ ಒಳಗಡೆ ಒಂದು ಡಾಟೆಡ್ ಕಾಣಿಸೋದು ಅಂದರೆ ಇಟ್ ಈಸ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್, ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್ ಅಂತ ನೀವು ತೊಗೊಳ್ಬೇಕು, ಕನ್ಸಿಡರೇಷನ್ ಮಾಡಬೇಕು. ಗೊತ್ತಾಯ್ತಾ. ಇದು ಹೊರಡೆ ಹೋಗ್ತಾ ಇರೋದು, ಔಟ್ವರ್ಡ್ ಅಂದರೆ ಇದು ಹಿಂಗದು ಹೊರಡೆ ಬರ್ತಾ ಇರೋದು. ಅರ್ಥ ಆಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ನಾನು ಇದನ್ನು ಈಗ ಫೈನಲಾಗಿ ಕನ್ಕ್ಲೂಷನ್ ಮಾಡಿಬಿಡೋಣ ಯಾವ ಥರ ಅಂತ ಹೇಳ್ಬಿಟ್ಟು. ವೆರಿ ಮಚ್ ಇಂಪಾರ್ಟೆಂಟ್ ಇವಾಗ ಹೇಳ್ತಿರೋದು ವೆರಿ ಇಂಪಾರ್ಟೆಂಟ್. ಇವಾಗ ಕೇಳಿಸ್ಕೊಳ್ಳಿ ಸರಿಯಾಗಿ. ಹೇಗೆ ಅಂತ ಹೇಳಿದರೆ, ಸಪೋಸ್ ಇಫ್ ಹಿಯರ್ ಇಸ್ ಅ ಎಲೆಕ್ಟ್ರಿಕ್ ಕಂಡಕ್ಟರ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ದ ಡೈರೆಕ್ಷನ್ ವಿಲ್ ಬಿ ಲೈಕ್ ದಿಸ್. ಈ ಥರ ಇದ್ದಾಗ ಓಕೆ there will be the magnetic field like this in the circular formation. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದೇ ಬರುತ್ತೆ. ಓಕೆ ಈ ಥರ ಇದ್ದಾಗ ಇದರ ಬಲಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್ ಆ್ಯಂಡ್ ಎಡಗಡೆ ಇಟ್ ಈಸ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್. ಓಕೆ ಒಂದು ವೇಳೆ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ಅಪೋಸಿಟ್, ಇದು ಹಿಂಗಿತ್ತು ಇಲ್ಲಿ ಹಿಂಗಿದ್ದಾಗ ಅಗೇನ್ ದೆರ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ಟು ಇಟ್. ಸುತ್ತಮುತ್ತ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದೇ ಬರುತ್ತೆ. ಬಟ್ ದ ರೈಟ್ ಹ್ಯಾಂಡಲ್ಲಿದ್ದಾಗ ಹಿಯರ್ ಇಲ್ಲೇನಾಗುತ್ತೆ ಅಂದರೆ ಹಿಯರ್ ಇಟ್ ಈಸ್ ಔಟ್ ಆಫ್ ದ ಪ್ಲೇನ್ ಆಫ್ ದಿ ಪೇಪರ್. ಬಟ್ ಇಲ್ಲಿ ಮಾತ್ರ ಇಟ್ ಈಸ್
ಏನಾಗಿರಬೇಕು, ವಿಚ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್. ನೋಡಿ ಇಲ್ಲಿ ಈ ಕಡೆ ಬಲಗಡೆ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್ ಇತ್ತು, ಬಟ್ ಇಲ್ಲಿ ಬಲಗಡೆ ಏನಾಗಿದೆ ಆ್ಯಕ್ಚುಲಿ ಇದು ಇಟ್ ಇಸ್ ದ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್ ಆಗಿದೆ. ಸೊ ದಿಸ್ ಈಸ್ ವಾಟ್ ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬಿಟ್ಟು ನಮಗೇನು ಸಿಕ್ತು ಆ್ಯಕ್ಚುಲಿ ಆನ್ಸರ್ ಸಿಕ್ಕಿದೆ ಇವಾಗ. ಸೊ ಇವಾಗ ಈ ಡೈರೆಕ್ಷನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಅಲ್ಲ. ಫಾರ್ ದ್ಯಾಟ್ ವಿ ಯೂಸ್ ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾರೆ, ಅದಕ್ಕೆ ರೈಟ್ ಹ್ಯಾಂಡ್ ರೂಲ್. ಓಕೆ, ಪ್ಲೀಸ್ ಟ್ರೈ ಟು ರಿಮೆಂಬರ್ ಇಟ್, ವೆರಿ ಮಚ್ ಇಂಪಾರ್ಟೆಂಟ್. ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾರೆ ಅದಕ್ಕೆ. ರೈಟ್ ಹ್ಯಾಂಡ್ ರೂಲ್ ಅಂತಂದರೆ ಓಕೆ, ನೀವು ರೈಟ್ ಹ್ಯಾಂಡನ್ನು ಈ ಥರ ಹಿಡ್ಕೋಬೇಕು. ರೈಟ್ ಹ್ಯಾಂಡ್ ಏನು ಮಾಡಬೇಕು, ಈ ಥರ ಹಿಡ್ಕೋಬೇಕು. ದಿಸ್ ಈಸ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಇಟ್ಕೊಂಡ್ರೆ ಕರೆಂಟ್ ಕ್ಯಾರಿಂಗ್ಗೆ ಹೀಗೆ ಹಿಡ್ಕೋಬೇಕು, ಈ ಥರ ಹಿಡ್ಕೋಬೇಕು ಆಯಿತಾ. ಈ ಥರ ಹಿಡ್ಕೊಂಡಿದ್ದೆ ನಾನು ಇವಾಗ. ಆ್ಯಂಡ್ ಪ್ಲೇಸಿಂಗ್ ದ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದ ಇಲೆಕ್ಟ್ರಿಕ್ ಕರೆಂಟ್. ಈ ಥಂಬ್ ಹೇಳೋದು ಇಲೆಕ್ಟ್ರಿಕ್ ಕರೆಂಟ್ ಡೈರೆಕ್ಷನಲ್ಲಿ ಇರಬೇಕು. ನಾವು ಇವಾಗ ಇಲೆಕ್ಟ್ರಿಕ್ ಕರೆಂಟ್ ಹಿಂಗೆ ಮೇಲ್ಗಡೆ ಹೋಗ್ತಿದೆಯಲ್ಲ, ಅಪ್ವರ್ಡ್ ಹೋಗ್ತಿದೆಯಲ್ಲ, ಸೊ ಹಂಗಾಗಿ ಈ ಥಂಬನ್ನು ಈ ಥರ ಮೇಲ್ಗಡೆ ಡೈರೆಕ್ಷನ್ ಹಿಡ್ಕೊಂಡಿದ್ದಾನೆ. ಆ ಟೈಮಲ್ಲಿ ದ ಕರ್ಲ್ಡ್ ಫಿಂಗರ್ಸ್ ಹೇಳ್ತಾರಲ್ಲ, ಈ ಕರ್ಲ್ಡ್ ಫಿಂಗರ್ಸು, ದಿಸ್ ಕರ್ಲ್ಡ್ ಫಿಂಗರ್ಸ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇವಾಗ ಇಲ್ಲಿ ಹಿಂಗಿದೆ ಈಗ ಆ್ಯಕ್ಚುಲಿ ದ ಥಂಬ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದ ಇಲೆಕ್ಟ್ರಿಕ್ ಕರೆಂಟು, ಕರ್ಲ್ಡ್ ಫಿಂಗರ್ಸ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಹೊರಗಡೆ ಹೋಗ್ತಿದೆಯಲ್ಲ ಇಲ್ಲಿ ಈ ಕಡೆ, ಇದು ಹೊರಗಡೆ ಹೋಗ್ತದೆ, ಅದಕ್ಕೋಸ್ಕರ ಅಂತ ಹೋಗ್ತೀರಿ ಈಗ. ದಿಸ್ ಈಸ್ ವಾಟ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್. ಹಿಂಗೆ ಹೊರಗಡೆ ಹೋಗಿ ಈ ಕಡೆ ಹೊರಗಡೆ ಬರ್ತಿದ್ದಾವೆ. ಸೊ ದ್ಯಾಟ್ ಇಟ್ ಇಸ್ ಫಾರ್ಮಿಂಗ್ ದ ಕ್ಲೋಸ್ಡ್ ಲೂಪ್ಸ್. ಹಿಂಗೆ ಆಗ್ತಿದೆ ಆ್ಯಕ್ಚುಲಿ ಅದು. ಇಲ್ಲಿಂದ ಹೊರಗಡೆ ಹೋಗಿಬಿಟ್ಟು ಇಲ್ಲಿಂದ ಹೊರಗಡೆ ಬರ್ತದೆ. ಸೊ ಅದಕ್ಕೋಸ್ಕರ ದಿಸ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್, ದಿಸ್ ಈಸ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್. ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಅದರ ಈ ಕೇಸನ್ನು ತಗೊಂಡ್ರೆ ನಾವು ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಇಲೆಕ್ಟ್ರಿಕ್ ಕರೆಂಟ್, ಹಿಂಗೆ ಹೋಗ್ತಿದೆಯಲ್ಲ, ಹಾಗಾಗಿ ಹೋಲ್ಡ್ ದ ಥಂಬ್ ಆರ್ ಪ್ಲೇಸ್ ದ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದ ಇಲೆಕ್ಟ್ರಿಕ್ ಕರೆಂಟ್. ಹೀಗೆ ಹಿಡ್ಕೋತೀರಿ ಹೌದಾ. ಕರ್ಲ್ಡ್ ಫಿಂಗರ್ಸ್ ವಿಲ್ ಗಿವ್ ಯು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ಹಿಂಗೆ ಹೊರಗಡೆ ಬರ್ತದೆ, ಹಿಂಗೆ ಹೋಗಿ ಹಿಂಗೆ ಹೊರಗಡೆ ಬರ್ತಿದೆ ಅದು. ಗೊತ್ತಾಯ್ತಲ್ಲ ಹೇಗೆ ಅಂತ ಬಿಟ್ಟು. ಹಾಗಾಗಿ ದಿಸ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದಿ ಪೇಪರ್ ಆ್ಯಂಡ್ ದಿಸ್ ಈಸ್ ದ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್. ದಿಸ್ ಈಸ್ ಹೌ ವಿ ಕ್ಯಾನ್ ಡಿಫೈನ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್. ಇದಕ್ಕೆ ರೈಟ್ ಹ್ಯಾಂಡ್ ರೂಲ್ ಅಂತ ಹೇಳ್ತಾರೆ, ಅದೇ ಥರನೇ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕೂಡ ಹೇಳ್ಬೋದು. ಪ್ಲೇಸ್ ದ ಥಂಬ್, ರೈಟ್ ಹ್ಯಾಂಡ್ ಥಂಬ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. Okay, so the curled fingers will give you the direction of the magnetic field anta helutte. So this is how we can define the two types of the magnetic fields, that is one is into the plane of the paper and one more is out of the plane of the paper. Aitha, is this to introduction to the magnetic field anta aiti ivaga. So magnetic field anna ನಾವು ಯಾವತ್ತೂ ಕೂಡ electric field ಅನ್ನು ಹೆಂಗೆ ವೆಕ್ಟರ್ E ಅಂತ ಮಾಡಿದ್ರಲ್ಲ, ಹಾಗೇನೆ magnetic field ಅನ್ನು ವೆಕ್ಟರ್ B ಅಂತ ಮಾಡ್ತೇವೆ. This is the vector B ಆಯ್ತಾ. as it is a vector quantity, it has both the direction as well as magnitude. ನೋಡೋಣ ನೆಕ್ಸ್ಟ್ ಹೇಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು magnitude ಅನ್ನು. So this is what the abbreviation of the magnetic field, and it is the vector quantity, and its SI unit is Tesla ಅಂತ ಹೇಳ್ತಾರೆ, abbreviated by capital T. ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ನ್ಯೂಟನ್ ಪರ್ ಕೂಲಮ್ ಅಂತ ಹೇಳಿದ್ರಲ್ವಾ, ದಿಸ್ ಈಸ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ SI unit is ಟೆಸ್ಲಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ನಾವು ಆಲ್ರೆಡಿ ಒಂದು ಕೇಸಲ್ಲಿ ಯಾವ ಥರ ತಗೋಬೇಕು ಅಂತ ನೋಡಿ ಆಯಿತು. ಓಕೆ, ಪ್ಲೀಸ್ ಗೋ ಥ್ರೂ ದ ವಿಡಿಯೋ ಒನ್ಸ್ ಅಗೇನ್, ಬಿಕಾಸ್ ದಿಸ್ ಇಸ್ ವೆರಿ ಮಚ್ ಬೇಸಿಕ್ಸ್ ಫಾರ್ ದಿಸ್ ಚಾಪ್ಟರ್. ಇದನ್ನು ಅರ್ಥ ಆಯಿತು ಅಂತ ಇಟ್ಕೊಂಡ್ರೆ ನನಗೆ ಮುಂದೆ ನೆಕ್ಸ್ಟು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಮುಂದಿನ ಟಾಪಿಕ್ಸನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಡಿಸ್ಕಸ್ ಮಾಡ್ತೇನೆ.